ಈ ದಂಡ ನೀತಿಯನ್ನ ಬಹಳಷ್ಟು ದಿನಗಳಿಂದ ಕೇವಲ ಚನ್ನಪಟ್ಟಣದಲ್ಲಿ ಮಾತ್ರ ನಮ್ಮ ಕಾರ್ಯಕರ್ತರಿಗೆ, ನಮ್ಮ NPCS ಗಳಿಗೆ, VSS ಗಳಿಗೆ ತೊಂದರೆಯನ್ನ ಮಾಡ್ತಾ ಇಲ್ಲ. ಇಡೀ ಜಿಲ್ಲೆನಲ್ಲಿ ಸಹಕಾರ ಇಲಾಖೆಯ ERಗಳು, DRಗಳು, ಸೂಪರ್ವೈಸರ್ಗಳು, JR, ಇಡೀ ಇಲಾಖೆ ಕಾಂಗ್ರೆಸ್ನ ನಾಯಕರುಗಳ ಕೈಗೊಂಬೆ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಎಷ್ಟು ಯೋಗ್ಯತೆ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ನಾಯಕರುಗಳ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಬಟ್ಟೆ ಕುಕ್ಕೊಂಡಿರ್ಲಿಕ್ಕೆ ಇವ್ರು ಯೋಗ್ಯರ ಹೊರತು ಇವತ್ತು ತಾಲೂಕಿನಲ್ಲಿ ಅಧಿಕಾರಿಗಳ ಕೆಲಸ ಮಾಡಕ್ಕೆ ಯೋಗ್ಯತೆ ಇವ್ರಿಗಿಲ್ಲ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅವ್ರ ಮನೆಯೊಳಗೆ ಇವ್ರು ಬಸ್ಸು ತೊಳಿಲೆ ಯಾವ ಅಧಿಕಾರಿ ನಾನು ಸರ್ಕಾರಗಳ ಕಡೆ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾನಲ್ಲ, ಅವನ್ ಯಾವನೇ ಆಗಿರ್ಲಿ, ಸರ್ಕಾರದ ಸಂಬಳ ಕೊಡ್ತಾ ಇರೋದು ಸಂವಿಧಾನದ ಅಡಿನಲ್ಲಿ ನೀನು ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಮಂತ್ರಿಗಳು ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿ ನೀನು ಕೆಲಸ ಮಾಡೋದಾದ್ರೆ ನಿನಗೆ ಈ ಚೇರ್ನಲ್ಲಿ ಕುತ್ಕೊಳ್ಳೋಕೆ ಯೋಗ್ಯನಲ್ಲ. ನೀನು ಅಯೋಗ್ಯ, ನೀನು ಭ್ರಷ್ಟ. ನೀ ಹೋಗಿ ಅವ್ರ ಮನೆ ಮಕ್ಳು ತಿಕ್ಕ ತೊಳೆಯಕ್ಕೂ ನೀನು ನಾಳೆ